ಹೋಟೆಲ್ಗೆ ಸಪ್ಲೈ ಆಗ್ತವಂಥ ಗ್ಯಾಸ್ಗಳು ಬಹುತೇಕ 50% ಹೋಟೆಲ್ಸ್ ಇನ್ ಬೆಂಗಳೂರು ದೇ ಆಲ್ ಕ್ಲೋಸ್ಡ್. ಆ ಹೋಟೆಲ್ ಅಸೋಸಿಯೇಷನ್ ಪದಾಧಿಕಾರಿಗಳಿದ್ದಾರಲ್ಲ, ಪಾಪ ಅವರು ಪಕ್ಷಾತೀತವಾಗಿ ದಯಮಾಡಿ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ. ಕಾಂಗ್ರೆಸ್ ವಿಚಾರದಲ್ಲಿ ಏನಾದರೂ ಇದ್ದರೆ ಎಲ್ಲರೂ ಬಂದ್ಬಿಡ್ತೀರಾ. ಈಗ ನಿಮ್ಗೆ ಅನ್ಯಾಯ ಆಗ್ತಾಯಿದೆ, ಹೋಟ್ಲುಗಳು ಕ್ಲೋಸ್ ಮಾಡ್ತಾ ಇದ್ದೀರಿ, ಒಬ್ಬರು ಮಾತಾಡ್ತಾ ಇಲ್ವಲ್ಲ, ಒಬ್ಬರು ಉಸಿರೇ ಬಿಡ್ತಾ ಇಲ್ವಲ್ಲ, ಮಾತೇ ಆಡ್ತಾ ಇಲ್ವಲ್ಲ, ಏನಿದು? ಸುಮಾರು 25-30% ಹೋಟ್ಲುಗಳು ಕ್ಲೋಸ್ ಆಗೋಗಿವೆ. ಸೌದೆಯಲ್ಲಿ ನೀವು ಒಲೆ ಹಚ್ಚಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಗ್ಯಾಸು ಬ್ಲಾಕ್ ಮಾರ್ಕೆಟಲ್ಲಿ 8,000 ರೂಪಾಯಿ ಮಾಡ್ತಾರೋ ಒಂದು ಸಿಲಿಂಡರ್ನ. ಅಲ್ಲಿ ಆ್ಯಕ್ಚುಯಲ್ ರೇಟೇನೆ 1,900 ಇದ್ದೀವಿ, 2,400 ಆಗಿದೆ. 2 ಸರಿ 20 ದಿವಸದಲ್ಲಿ 2 ಸರಿ ಇನ್ಕ್ರೀಸ್ ಮಾಡಿದ್ರು ಗ್ಯಾಸ್ ರೇಟ್ನ. 2 ಸರಿ ಇನ್ಕ್ರೀಸ್ ಮಾಡಿದ್ರು ಬಾಯಿ ಹೊಲ್ಕೊಂಡು ಸುಮ್ಮನೆ ಕೂತಿದ್ರಿ, ಒಬ್ಬರು ಮಾತಾಡ್ತಾ ಇಲ್ಲ. 60 ರೂಪಾಯಿ ಡೊಮೆಸ್ಟಿಕ್ ಗ್ಯಾಸ್ ಜಾಸ್ತಿ ಮಾಡಿದ್ರು, ಉಸಿರು ಬಿಡ್ತಾ ಇಲ್ಲ. ನರೇಂದ್ರ ಮೋದಿ ವಿಶ್ವಗುರು ಅವರು 4ನೇ ತಾರೀಕು ಮೇವರೆಗೂ ಕಾಯ್ತಾವ್ರೆ. 5ನೇ ತಾರೀಕಿಂದನೇ ಶುರುವಾಗುತ್ತೆ ನೋಡಿ. 150 ರೂಪಾಯಿ ಆಗುತ್ತೆ ಪೆಟ್ರೋಲು, ಡೀಸೆಲ್ಲು. ಒಂದು ಡೊಮೆಸ್ಟಿಕ್ ಸಿಲಿಂಡ್ರ್ 100ಕ್ಕೆ 100 ಬೇಕಾದ್ರೆ ನಾನು ಇವತ್ತು ಬರ್ಕೊಡ್ತೀನಿ ನಿಮಗೆ, 2,000 ರೂಪಾಯಿ ಆಗುತ್ತೆ. ಕಮರ್ಷಿಯಲ್ 4,000 ಅವರೇ ಮಾಡ್ತಾರೆ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾವ್ರೆ ನಿಮ್ಮ ಮೈಂಡ್ನೀಗ. ಕಮರ್ಷಿಯಲಿಗೆ 4,000, 6,000, 8,000 ಕೊಟ್ಬಿಟ್ಟು ಖರೀದಿ ಮಾಡ್ತಾರಲ್ಲ ಹೋಟ್ಲವರು. ಇನ್ನೊಂದು 2 ತಿಂಗಳು ಆ ಲೆವೆಲಲ್ಲೇ ಖರೀದಿ ಮಾಡಿದರೆ, ಕೇಂದ್ರ ಸರ್ಕಾರ 3,000 ಜಾಸ್ತಿ ಮಾಡಿದರೆ, 3,000ಕ್ಕೆ ಮಾಡಿದರೆ, 4,000ಕ್ಕೆ ಮಾಡಿದರೆ 8 ಕೊಡ್ತಿದ್ದೋ 4,000 ಬೆಟ್ರು ಅಂತಾರೆ. ಅವಾಗ ಮೋದಿಯವರು ಇಲ್ಲ ಅಂದಿದ್ರು ಈ ದೇಶದಲ್ಲಿ 8,000 ಕೊಟ್ಟೋಗೋದು, 10,000 ಕೊಟ್ಟೋಗೋದು. ಕೆಲವು ಅಂಧಭಕ್ತರು ಕೆಳಗಡೆ ಸುಟ್ಟೋತಾ ಇದ್ರು ಮೋದಿಯನ್ನು ಹೊಡುವಂಥದ್ದು. ಈ ಕೇಳಿ ಅವ್ರನ್ನ ಅಂಧಭಕ್ತರನ್ನ ಹೇಳ್ತಾರೆ, ಅಯ್ಯಯ್ಯೋ ಮೋದಿ ಇಲ್ದ ಇದ್ದಿದ್ರೆ, ರಾಹುಲ್ ಗಾಂಧಿ ಏನಾದರೂ ಇದ್ದಿದ್ರೆ ಇವತ್ತು ದಿವಸ ಪೆಟ್ರೋಲ್ ಬೆಲೆ 500 ರೂಪಾಯಿ ಆಗಿರೋರೇ. ನೋಡಿ ಪಕ್ಕದಲ್ಲಿ ಪಾಕಿಸ್ತಾನ ಅಂತಾರೆ, ಪಾಕಿಸ್ತಾನ ಹೋಲಿಕೆ ಮಾಡ್ತಾರೆ. ಈ ಥರ ಒಂದು ವ್ಯವಸ್ಥೆ ಅಂಧಭಕ್ತರು ಇಟ್ಕೊಂಡವ್ರೆ. ಇರಲಿ, ಅಂಧಭಕ್ತರು ಮಾಡಲಿ. ನಾನು ಎರಡನೇದು ಭಾಳ ಪ್ರಮುಖವಾಗಿ ಕಂಪೇರ್ ಮಾಡುವಂಥದ್ದು ಏನು ಅಂತಂದರೆ, ಈ ನರೇಂದ್ರ ಮೋದಿ ಸಾಹೇಬರು ಟ್ರಂಪ್ ವಿಚಾರದಲ್ಲಿ ಆ ಟ್ರೋಲ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಪ್ರಧಾನಮಂತ್ರಿ ಈ ಲೆವೆಲ್ಗೆ ಬಹಳ ಕೇವಲವಾಗಿ ಕೀಳಾಗಿ ಜನಗಳು ಟ್ರೋಲ್ ಮಾಡ್ತಾ ಇರುವಂಥದ್ದನ್ನ ನಾನು ಯಾವ ಪ್ರಧಾನಿಗಳಿಗೂ ಕಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಟ್ರೋಲ್ಗೆ ಸಿಕ್ಕಾಕೊಂಬಿಟ್ಟವ್ರೆ. ಟ್ರಂಪು ಕೂತ್ಕೊಬೇಕು, ಎದ್ದು ನಿಂತ್ಕೋಬೇಕು. ಅದೆಲ್ಲೋ ಇಸ್ರಾಯೇಲ್ಗೆ ಹೋಗ್ಬಿಟ್ಟು ನಿತ್ಯಾನುನ ಸಮ್ಮುಖದಲ್ಲೇ ಇಂಡಿಯಾ ಈಸ್ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಫಾದರ್ಲ್ಯಾಂಡ್ ಅಂದ ತಕ್ಷಣ ಇವರು ಸೀರೆ ಉಟ್ಬಿಟ್ಟು ಡ್ಯಾನ್ಸ್ ಆಡೋಂಥ ಕೆಲಸವನ್ನು ಮಾಡಿಸ್ತಾರೆ. ಅದಾಗಿ ನೆಕ್ಸ್ಟ್ ಡೇನೇ ಶುರು ಮಾಡ್ಕೊಂಡ್ರು ಬಾಂಬ್ ಹಾಕೋಕ್ಕೆ ಇರಾನ್ಗೆ. ಇರಾನ್ ಇಸ್ ಸಚ್ ಎ ಗುಡ್ ಫ್ರೆಂಡ್ಲಿ ಕಂಟ್ರಿ ವಿತ್ ಇಂಡಿಯಾ. ಕಳೆದ 100-150 ವರ್ಷಗಳಿಂದ ಇಂಡಿಯನ್ ಗೌರ್ಮೆಂಟ್ನ ಭಾಳ ಇಷ್ಟಪಡುವಂಥ ಕಂಟ್ರಿಗಳ ಪೈಕಿ ಇದು ನಂಬರ್ 1 ಸ್ಥಾನದಲ್ಲಿದೆ ಇರಾನ್. ಅಂಥವ್ರನ್ನೇ ಎದುರಾಕೊಂಡ್ರು. ಒಂದೇ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಯುದ್ಧ ಮಾಡುವಂಥ ತಪ್ಪು ಅನ್ನುವಂಥ ಹೇಳುವಂಥ ಕೆಲಸವನ್ನು, ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇವರು. ಎಷ್ಟು ಮಟ್ಟಿಗೆ ಇವರು ಅವ್ರಿಗೆ ಕ್ಲಚ್ಚಲ್ಲಿ ಸಿಗಾಕೊಂಬಿಟ್ಟವ್ರು. 2 ಪ್ರಮುಖವಾದ ವಿಚಾರಕ್ಕೆ ನರೇಂದ್ರ ಮೋದಿ ಅವರ ಕ್ಲಚ್ಚಲ್ಲಿ ಸಿಗಾಕೊಂಡವ್ರು. ಒಂದು ಎಪ್ಸ್ಟೀನ್ ಫೈಲು, ಇನ್ನೊಂದು ಅದಾನಿನ ಕಾಪಾಡಬೇಕು. ಅದಾನಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕದಲ್ಲಿ ಕೇಸ್ಗಳಿದ್ದಾವೆ. ಆ ಕೇಸ್ಗಳು ಕನ್ವಿಕ್ಟ್ ಆಗ್ಬಿಟ್ರೆ ಅದಾನಿ ಸಮೇತ ಇವರೆಲ್ಲ ಜೈಲಿಗೆ ಹೋಗ್ಬೇಕು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ. ಅದಕ್ಕೋಸ್ಕರ ಎದುರ್ಕೊಂಡು ಟ್ರಂಪ್ ಏನು ಹೇಳಿದ್ರು, ಟ್ರಂಪ್ ಓಪನ್ನ ಭಾಷಣ ಮಾಡ್ತಾರೆ. ಇನ್ ಕೇಸ್ ಇಫ್ ಮೋದಿ ಇಸ್ ನಾಟ್ ಗೋಯಿಂಗ್ ಟು ಲಿಸನ್ ಟು ಮೀ, ಐ ನೋ ಹೌ ಟು ಸ್ಪಾಯ್ಲ್ ಇಸ್ ಪೊಲಿಟಿಕಲ್ ಕ್ಯಾರೀರ್ ಅಂತ ಹೇಳ್ತಾರೆ. ಓಪನ್ನ ಭಾಷಣ ಮಾಡ್ತಾನೆ ಟ್ರಂಪ್. ಈ ಲೆವೆಲ್ಗೆ ಅಮೆರಿಕಕ್ಕೆ ಇಂಡಿಯಾ ತಗೊಂಡೋಗಿ ಅಡ ಇಡುವಂಥ ಕೆಲಸವನ್ನು ಮಾಡಿಬಿಟ್ಟು ಮುಗಿಸ್ಬಿಟ್ರು. ನೋಡಿ, ಟೋಲು ಒಂದು ವರ್ಷಕ್ಕೆ 5,000 ಕೋಟಿಯಷ್ಟು ಕಲೆಕ್ಟ್ ಮಾಡ್ತಾವ್ರೆ. ಇಂಥವರೆಗೂ ಟೋಲ್ 2019ರಿಂದ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದಿಂದ ಕಲೆಕ್ಟ್ ಮಾಡಿರುವಂಥ ಟೋಲು 23,000 ಕೋಟಿ. 23,000 ಕೋಟಿ ಟೋಲಿಂದ ಕಲೆಕ್ಟ್ ಮಾಡಿರುವಂಥದ್ದು. ನಿನ್ನೆಯಿಂದ ಅದು ಜಾಸ್ತಿ. ನಿನ್ನೆಯಿಂದ 1ನೇ ತಾರೀಕಿಂದ 5% ಜಾಸ್ತಿ ಮಾಡ್ಯವ್ರೆ. ಉಸಿರೇ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರು ಯಾರೂ ಉಸಿರು ಬಿಡ್ತಾ ಇಲ್ಲ. ಎಲ್ಲ ರೇಟ್ಸು ಜಾಸ್ತಿ ಆಗಿದೆ.
ಬರೀ ಟೋಲ್ ಅಲ್ಲ, ಗ್ಯಾಸು, ನಿಮ್ಮ ಸಿಲಿಂಡರ್ದು, ಪೆಟ್ರೋಲು, ಡೀಸಲ್ಲು ಪ್ರತಿಯೊಂದು ಜಾಸ್ತಿ ಮಾಡುವಂಥ ಕೆಲಸವನ್ನು ಕೇಂದ್ರದವ್ರು ಮಾಡ್ತಾಯಿದ್ರು. ಯಾರೂ ಉಸಿರು ಬಿಡ್ತಾ ಇಲ್ವಲ್ಲ ಸ್ವಾಮಿ. ರಾಜ್ಯ ಸರ್ಕಾರ ಎಲ್ಲೋ ಎಲೆಕ್ಟ್ರಿಸಿಟಿ ಬಿಲ್ 1 ಪೈಸಾ ಜಾಸ್ತಿ, ಅದ್ರಿಗೆ ವಾಟ್ರ್ ಬಿಲ್ಲು 1 ಪೈಸಾ, ಅದು ಎಷ್ಟಕ್ಕೆ ಅನ್ನುವಂಥದ್ದು ಹೇಳ್ತಾ ಇಲ್ಲ. ಇದಕ್ಕೆ ಏನು ಓಹೋ ದೊಡ್ಡ ಗಲಾಟೆ, ಏನು ಹೊಗೆ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಇದ್ರ ಬಗ್ಗೆ ಉಸಿರೇ ಬಿಡ್ತಾ ಇಲ್ಲ.